the experiment number 8 using EcoDL software and compare it with our manual results. Okay, first we shall see the problem given for experiment number 8. It is given that we have to design a pump house having two numbers of 5 HP irrigation pump sets with individual star delta starters located adjacent to the well, and the distance between the well electric pole and the pump house is 5 meters. Pump house is 10 meters away from the motor and the starter, and this starter is located in the pump house. So that is 10 meters cable. Calculate the size of the main cable connecting the mains and motor starters. Also design the ratings of the starters and contactors. Specify also the cable sizes required to connect the pumps and starters. Draw the electrical schematic network. So this is the given problem. So before going to develop using EcoDL software advanced calculation, first we shall see how to solve this manually by manual calculations. So as we all know, ನಮ್ಗೆ ಗೊತ್ತಿರಂಗೆ simple thing is, first thing we have to calculate the total connected load. ಸೊ ಅದು ನಮ್ಗೆ ಗೊತ್ತಿರಂಗೆ 5 HP 2 motors, ಸೊ ಅಲ್ಲಿಗೆ 10 HP. load current comes to about 14.19 amps. So this is the total load current. ಸೊ ಈ ಟೋಟಲ್ ಲೋಡ್ ಕರೆಂಟಿಗೆ ಫ್ಯಾಕ್ಟರ್ ಆಫ್ ಸೇಫ್ಟಿನ ಇಗ್ನೋರ್ ಮಾಡಿದರೆ 2.5 ಸ್ಕ್ವೇರ್ mm ಕೇಬಲ್ ಬೇಕಾಗ್ತದೆ, ರೈಟ್. ಫ್ಯಾಕ್ಟರ್ ಆಫ್ ಸೇಫ್ಟಿನ ತಗೊಂಡ್ರೆ ಅಂದರೆ ಟ್ವೈಸ್ ಮಾಡಬೇಕು, ಡಬಲ್ ಮಾಡಿದಾಗ ಇಟ್ ಕಮ್ಸ್ ಟು ರೌಂಡ್ ಅಬೌಟ್ 28 amps. ಸೊ ಅಲ್ಲಿಗೆ ಚಾರ್ಟ್ ನೋಡಿದಾಗ ನಾವು 4 ಸ್ಕ್ವೇರ್ mm ಅಂತ ತಗೋತೀವಿ. ಸೊ ಮ್ಯಾನ್ಯುವಲ್ ಕ್ಯಾಲ್ಕುಲೇಷನ್ 4 ಸ್ಕ್ವೇರ್ mm, ಸಾಫ್ಟ್ವೇರ್ ಕ್ಯಾಲ್ಕುಲೇಷನ್ ಕಮ್ಸ್ ಟು ಅಬೌಟ್ 2.5 ಸ್ಕ್ವೇರ್. EcoDL ಏನು ಮಾಡುತ್ತೆ ಅಂದರೆ ವಿದೌಟ್ ಫ್ಯಾಕ್ಟರ್ ಆಫ್ ಸೇಫ್ಟಿ ಕ್ಯಾಲ್ಕುಲೇಟ್ ಮಾಡ್ತಾ ಇದೆ. ಯಾಕಂದರೆ ಫ್ಯಾಕ್ಟರ್ ಆಫ್ ಸೇಫ್ಟಿ ಇನ್ ಅದರ್ ಇದರಲ್ಲಿ ಸಾಕಷ್ಟು ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ಅದನ್ನು ಡಿಸೈನ್ ಮಾಡ್ತಾರೆ. ಸೊ ಹಿಂಗಾಗಿ ಇಲ್ಲಿ ಮ್ಯಾನ್ಯುವಲ್ ಫ್ಯಾಕ್ಟರ್ ಆಫ್ ಸೇಫ್ಟಿನ ತಗೊಳ್ಳಲ್ಲ. ಓಕೆ, ಇದು ಒಂಥರ ಎಕನಾಮಿಕಲ್ ಕಾಸ್ಟ್ ಆಫ್ ದ ಸಿಸ್ಟಮ್ ವೈರ್ ಆಲ್ಸೋ ರೆಡ್ಯೂಸ್ಡ್ ಇರಲಿ. ಸೊ ದಿಸ್ ಈಸ್ ಮ್ಯಾನ್ಯುವಲ್ ಕ್ಯಾಲ್ಕುಲೇಷನ್ 4 ಸ್ಕ್ವೇರ್ mm ಆ್ಯಂಡ್ ದಿಸ್ ಈಸ್ ಅಕಾರ್ಡಿಂಗ್ ಟು ದ EcoDL. ಅದನ್ನ ಆಮೇಲೆ ನೋಡೋಣ, ಅದು ಅಷ್ಟೇ ಕ್ಯಾಲ್ಕುಲೇಷನ್ ಆಗಿ ಬರುತ್ತೆ. ದೆನ್ ಸೊ ಅಕಾರ್ಡಿಂಗ್ ಟು ಅವರ್ ಒಂದು ಇದ್ರ ಪ್ರಕಾರ ಸೈಜ್ ಆಫ್ ದ ಕೇಬಲ್, ಸರ್ವಿಸ್ ಕೇಬಲ್ ಈಸ್ 4 ಸ್ಕ್ವೇರ್ mm 500 watt ಸಿಂಗಲ್ ಕೋರ್ ಅಲ್ಯೂಮಿನಿಯಂ ಕಂಡಕ್ಟರ್, ರೈಟ್, CTS ಇನ್ಸುಲೇಟೆಡ್ ಕೇಬಲ್. ಸೊ ಇದನ್ನೇ ನಾವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು, ಎಲ್ಲಿ ಸರ್ವಿಸ್ ಮೇನ್ ಕೇಬಲ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ. ಸೈಜ್ ಆಫ್ ದ ಕೇಬಲ್ ಯೂಸ್ಡ್ ಫಾರ್ ಪ್ರೊಟೆಕ್ಟಿವ್ ಅರ್ಥಿಂಗ್ PE ಅಂತ ಬರುತ್ತೆ ಅಲ್ಲಿ, ಅದನ್ನು 16 ಸ್ಕ್ವೇರ್ mm ಅಂತ ತಗೋಬೇಕು. ಇಲ್ಲಿ ಕಾಪರ್, ಯೂಶಲಿ ಅರ್ಥಿಂಗಿಗೆ ಕಾಪರ್ ತಗೋತೀವಿ. ಸೊ ಕಾಪರ್ PVC ಇನ್ಸುಲೇಟೆಡ್ ಕೇಬಲ್ ಅಂತ ನಾವಲ್ಲಿ ಕನ್ಫಿಗರ್ ಮಾಡ್ಕೋಬೇಕು, ನೆನ್ಪಿಟ್ಕೊಳ್ರಿ. ಸೊ ಫಸ್ಟ್ ನೆಕ್ಸ್ಟ್ ವಿ ಶಾಲ್ ಸಿ ದ ಪಂಪ್ 1, ರೈಟ್. ಸೊ ಇಲ್ಲಿ ಮೋಟರ್ 1 ಇದೆ, 1 ಮೋಟ್ರ್ ಇದೆ. ಸೊ ಇದ್ರದ್ದು ಲೋಡ್ 5 HP, ಅಲ್ಲಿಗೆ ಬಂದುಬಿಟ್ಟು 7 amps. 7 amps ಪ್ರಕಾರ ನಮ್ಮ ಇದ್ರ ಪ್ರಕಾರ 1.5 ಸ್ಕ್ವೇರ್ mm ಆ್ಯಂಡ್ EcoDL ಪ್ರಕಾರನೂ 1.5 ಸ್ಕ್ವೇರ್ mm ಬರುತ್ತೆ. ಅದನ್ನು ಆಮೇಲೆ ಚೆಕ್ ಮಾಡೋಣ. ಸೊ ಟೇಕಿಂಗ್ ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂದರೆ 14 amps ಅಂದರೆ 1.5 ಸ್ಕ್ವೇರ್ mm. ಸೊ ಸೈಜ್ ಆಫ್ ದ ಕೇಬಲ್ ಏನಪ್ಪ ಇಲ್ಲಿ, ಡಿಸ್ಟ್ರಿಬ್ಯೂಷನ್ ಕೇಬಲ್ ಅಥವಾ ಕನೆಕ್ಟಿಂಗ್ ಕೇಬಲ್ ಏನಂದರೆ ಕಾಪರ್ ವಯರು PVC ಇನ್ಸುಲೇಟೆಡ್ ಕೇಬಲ್, ರೈಟ್. ಪ್ರೊಟೆಕ್ಟಿವ್ ಅರ್ಥಿಂಗ್ ಈಸ್ 4 ಸ್ಕ್ವೇರ್ mm ಕಾಪರ್ PVC ಇನ್ಸುಲೇಟೆಡ್. ಸೊ ಕಾಪರ್ ಇನ್ಸುಲೇಟೆಡ್ ಕೇಬಲ್ PVC, ಕಾಪರ್ PVC ಇನ್ಸುಲೇಟೆಡ್ ತಗೋಬೇಕು ಅಲ್ಲಿ ಕನ್ಫಿಗ್ರೇಷನ್ ಇಲ್ಲ. ನೆಕ್ಸ್ಟ್ ಪಂಪ್ 2 ಅಂದರೆ ಮೋಟಾರ್ 2ನೂ ಅಷ್ಟೇ ಸೇಮ್ 5 HP ಮೋಟ್ರ್ ಯೂಸ್ ಮಾಡ್ತಿದ್ದಾರೆ. ಸೊ ಸೇಮ್ ಥಿಂಗ್ 1.5 ಸ್ಕ್ವೇರ್ mm. ದಿಸ್ ಆಲ್ಸೋ ಕಮ್ಸ್ ಅಬೌಟ್ 1.5. ಕೇಬಲ್ ಸೈಜ್ ಈಸ್ ಆಲ್ಸೋ ದ ಸೇಮ್. ಓಕೆ. ನೆಕ್ಸ್ಟ್ ಇದನ್ನು ನಾವು SLD ಈ ಥರ ಡಿಸೈನ್ ಮಾಡ್ಕೋಬೇಕು. ಡಿಸೈನ್ ಮಾಡಿ ಇದು ಏನು ರಿಸಲ್ಟ್ಸ್ ಕೊಡುತ್ತೆ, ಈ ಥರ ಕೊಡುತ್ತೆ, ರೈಟ್. ಸೊ ಇದನ್ನು ವಿ ಶಲ್ ಡೂ ಇಟ್ ಇನ್ ದ
using develop the SLD using Ecodial software, right? So now we shall go to the Ecodial window. So ಇಲ್ಲಿ ಓಪನ್ ಮಾಡಿದೆ ಬ್ಲ್ಯಾಂಕ್. ಸೊ ಓಕೆ, ಬ್ಲ್ಯಾಂಕ್ ಓಪನ್ ಆಗಿದೆ. ಐ ಹ್ಯಾವ್ ಸೇವ್ಡ್ ಇಟ್ ಆಸ್ G8. ಓಕೆ ಫೈನ್. ಈಗ ಒನ್ ಬೈ ಒನ್ ಫಸ್ಟು ಸೋರ್ಸಿಗೆ ಹಾಕೋಣ. ಈಗ ಏನು ಮಾಡೋದು, ಸೋರ್ಸ್ ಪ್ಯಾಲೆಟ್ಟಿಗೆ ಟೂಲ್ ಪ್ಯಾಲೆಟ್ನಲ್ಲಿ ಸೋರ್ಸಿಗೆ ಹೋಗ್ಬಿಟ್ಟು, ಇದು ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿದ್ದಂಗಿದೆ. ಸೊ ಐ ಜಸ್ಟ್ ಗೋ ಆ್ಯಂಡ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಇಟ್. ಇದು ಹೆಂಗೆ ಡ್ರಾಪ್ ಬಂತು ಏನು ನಿಮಗೆಲ್ಲ ಗೊತ್ತಿದೆ, ರೈಟ್? ಐ ಡೋಂಟ್ ವಾಂಟ್ ಟು ಗೋ ಎಲಾಬ್ರೇಟ್ ಒನ್ಸ್ ಅಗೇನ್ ಮೋರ್ ಆ್ಯಂಡ್ ಮೋರ್. ಸೊ ಡಿಸ್ಟ್ರಿಬ್ಯೂಷನ್ಗೆ ಹೋಗೋಣ, ಬಸ್ ಬಾರ್ ತೊಗೊಳ್ಳೋಣ, ರೈಟ್? ದೆನ್ ಪ್ಲೇಸ್ ಇಟ್ ಆನ್ ದ ಸೋರ್ಸ್, ರೈಟ್? ಸೊ ಇಲ್ಲಿ ಎರಡು ಟ್ವಿಕ್ಸ್ ಇದ್ದಾವೆ ಫಾರ್ ಟೂ ಲೋಡ್ಸ್, ರೈಟ್? ಟೂ ಲೋಡ್ಸನ್ನು ಕನೆಕ್ಟ್ ಮಾಡೋಣ. ಯಾವ್ದು ಲೋಡ್ ಇಲ್ಲಿ ಟೂಲ್ ಪ್ಯಾಲೆಟ್ನಲ್ಲಿ ಲೋಡ್ ಮೆನುನಲ್ಲಿ ಹೋದಾಗ ನಮಗೆ 4 ಲೋಡ್ಗಳಿದ್ದಾವೆ. ವಿ ಶಾಲ್ ಟೇಕ್ ಪರ್ಟಿಕ್ಯುಲರ್ಲಿ ದ ಮೋಟ್ರ್ ಲೋಡ್, ರೈಟ್? ಅದೇ ಥರ ಇನ್ನೊಂದು ಮೋಟ್ರ್ ಲೋಡ್ ತೊಗೊಂಡು ಇದು ಮಾಡೋಣ. ಓಕೆ, ಸೊ ಈಗ ನೌ ವಿ ಶಾಲ್ ನಾಮನ್ಕ್ಲೇಚರ್ ಆ್ಯಂಡ್ ಕನ್ಫಿಗರ್ ದೆಮ್, ರೈಟ್? ಫಸ್ಟ್ ಇಲ್ಲಿ, ಓಕೆ, ಸೊ ದಿಸ್ ಈಸ್ ಮೇನ್ ಸೋರ್ಸ್. ರೈಟ್, ಇಲ್ಲಿ ಇದ್ರದ್ದು ಹೆಸರು ಬಂದ್ಬಿಟ್ಟು 0 ಅಂತ. WD ಈಸ್ ದ ಕೇಬಲ್, ಇದನ್ನ ಹೆಸರು ಬಂದ್ಬಿಟ್ಟು 0 ಅಂತ, ಸರ್ವಿಸ್ ಕೇಬಲ್, ರೈಟ್? ಇದು ಬಂದ್ಬಿಟ್ಟು ಅಲ್ಯೂಮಿನಿಯಂ ಅಂತ ತೊಗೊಂಡಿದ್ವಿ. ಅಲ್ಲಿ ಕಾಪರ್, ಇದು ಬಂದ್ಬಿಟ್ಟು ಕಾಪರು, ಇದು ಬಂದ್ಬಿಟ್ಟು PVC, ಮಲ್ಟಿಕೋರಲ್ಲಿ ಇನ್ಸುಲೇಟೆಡ್ ಅಂತ ಮಾಡಿದ್ವಿ ಅಲ್ವಾ? ಸೊ ಅಲ್ಲಿ ನಾವು ಏನು ಯೂಸ್ ಮಾಡಿದ್ವಿ ಇದನ್ನೇ ಇಲ್ಲಿ ಇದು ಮಾಡೋಣ. ಓಕೆ, ಸಪ್ರೇಟ್ PU. ಓಕೆ, ನೈಸ್. ನೆಕ್ಸ್ಟ್ ವಿ ಶಾಲ್ ಗೋ ಟು ದಿಸ್ ಒನ್ QA, ಸರ್ಕ್ಯೂಟ್ ಬ್ರೇಕರ್, ಇಲ್ಲಿ ಬಸ್ ಬಾರ್ನಲ್ಲಿ. ಸೊ ದಿಸ್ ಈಸ್ ಆಲ್ಸೋ 0. ಓಕೆ, ನೆಕ್ಸ್ಟ್ ಗೋ ಟು ದಿಸ್ ಒನ್, ರೈಟ್? ಸೊ ಇದು ಮೋಟಾರ್ ಪಂಪ್ 1ಗೆ ಸಂಬಂಧಪಟ್ಟಂತು. ಸೊ 0-1 ಅಂತ ಮಾಡೋಣ. ಸರ್ಕ್ಯೂಟ್ ಬ್ರೇಕರ್, ಯೂಶಲಿ ಸರ್ಕ್ಯೂಟ್ ಬ್ರೇಕರ್ನ QA ಅಂತ ಯೂಸ್ ಮಾಡ್ತಾರೆ. ಸೊ ಅದೇ ಥರನೇ ಕೇಬಲ್ ಸೆಕ್ಷನ್ ಯಾವುದು ಪಂಪ್ ಮೋಟ್ರಿಗೆ WD ಅಂತ ಮಾಡ್ತಾನೆ. ಒಂದು ಫಸ್ಟ್ ಮೋಟರ್ ಇರೋದ್ರಿಂದ 0-1 ಅಂತ ಮಾಡೋಣ. ಇಲ್ಲಿ ಮೋಟಾರ್ ಇದು MA ಅಂತ ಇದೆ ಇದನ್ನು. ಸೊ ಇದನ್ನು ವಿ ಶಾಲ್ ಟೇಕ್ ಇಟ್ ಆಸ್ ಮೋಟಾರ್ 0-1 ಅಂತ ಮಾಡೋಣ. ಇದು ಎಲ್ಲ ಬಂದ್ಬಿಟ್ಟು ಕಂಟ್ರೋಲ್ ಬಂದ್ಬಿಟ್ಟು ಒಂದು ಪಂಪ್ ಹೌಸ್ ಅಂತ ಒಂದು ಇರುತ್ತೆ. ಸೊ ಅದನ್ನು ಪಂಪ್ ಹೌಸ್ ಅಂತ ನೇಮ್ ಮಾಡಿ. ಅದೇ ಥರನೇ ನೆಕ್ಸ್ಟ್ ಲೋಡಿಗೆ, ಸೆಕೆಂಡ್ ಲೋಡಿಗೆ ಮೋಟಾರ್ ಲೋಡನ್ನು ಏನು ಮಾಡಬೇಕು, ಪಂಪ್ ಹೌಸ್ 02 ಅಂತ ಮಾಡಿ. ಇಲ್ಲಿಗೆ ಬಂದ್ಬಿಟ್ಟು 02 ಅಂತ ಮಾಡಿ. ಮೋಟಾರ್ 02, ರೈಟ್? ಓಕೆ, ಸೊ ಈಗ ನಾನು ಇದಾಯಿತು. ಇಲ್ಲಿ ಮೋಟಾರ್ಗಳನ್ನು ಕನ್ಫಿಗರ್ ಮಾಡೋಣ, ಕೇಬಲ್ಗಳನ್ನು ಕನ್ಫಿಗರ್ ಮಾಡೋಣ. ಫಸ್ಟ್ ಕೇಬಲಿಗೆ ಬಂದ್ಬಿಟ್ಟು ಕಾಪರ್ಗೆಲ್ಲನೂ ಕಾಪರು, ಇದು PVC ಇನ್ಸುಲೇಟೆಡ್ ಅಂತ ಮಾಡೋಣ, ರೈಟ್? ಓಕೆ, ದೆನ್ ಸಿಮಿಲರ್ಲಿ ಸೆಕೆಂಡ್ ಕೇಬಲ್ ಇಲ್ಲಿ ಮೋಟಾರ್ 2ನಲ್ಲಿ, ಪಂಪ್ ಹೌಸ್ 2ನಲ್ಲಿ XLP ಅಲ್ಲ, ಅದು PVC ಅಂತ ತಗೋಣ. ಮಲ್ಟಿಕೋರ್ ಅಲ್ಲ, ಅದು ಇನ್ಸುಲೇಟೆಡ್ ಅಂತ ಮಾಡೋಣ. ನೆಕ್ಸ್ಟ್ ಮೋಟಾರ್ 1ಗೆ ಬರೋಣ. ಇಲ್ಲಿ ವಿ ಹ್ಯಾವ್ ಟು, ಮೋಟಾರ್ 1 ಈಸ್ 5 HP ಸ್ಟಾರ್ ಡೆಲ್ಟಾ ಸ್ಟಾರ್ಟರ್. ಸೊ ವಿ ಹ್ಯಾವ್ 0.8 PF, 0.85 ಎಫಿಷಿಯನ್ಸಿ, ರೈಟ್ ಅಂತ ಅಸ್ಯೂಮ್ ಮಾಡಿಕೊಂಡು ಕನ್ಫಿಗರ್ ಮಾಡೋಣ. ಸೊ ನೆಕ್ಸ್ಟ್ ವಿ ಶಾಲ್ ಗೋ ಟು ಲಾಂಚ್ ವಿಜಾರ್ಡಿಗೆ ಹೋಗ್ಬಿಟ್ಟು, ಇಲ್ಲಿ 5 HP ಅಂದರೆ ಅದು 4 kW, ಸರಿನಾ? ಸೊ ಇಲ್ಲಿ ಸೆಲೆಕ್ಟ್ ಮಾಡಿದೆ ನಾನು. ಓಕೆ, ಪವರ್ ಫ್ಯಾಕ್ಟರ್ 0.8 ಅಂತ ಆಲ್ರೆಡಿ ಇದೆ, ರೈಟ್? ಇಲ್ಲಿ ಟೈಪ್ ಆಫ್ ದ ಸ್ಟಾರ್ಟಿಂಗ್, ಇಲ್ಲಿ ಮೋಟರ್ ಫೀಡರ್ ಸೆಕ್ಷನ್ನಲ್ಲಿ ಟೈಪ್ ಆಫ್ ದ ಸ್ಟಾರ್ಟಿಂಗ್ ಅಂತ ಬರ್ತಿದೆ, ಅದು ಸ್ಟಾರ್ ಡೆಲ್ಟಾ. ಸೊ ಓಕೆ, ಸಿಮಿಲರ್ಲಿ ಕಮ್ ಟು ದ ಸೆಕೆಂಡ್ ಮೋಟರ್ ಸೆಕ್ಷನ್, ಗೋ ಟು ಲಾಂಚ್ ವಿಜಾರ್ಡ್,
4 kilovolts, right? Then 0.8 ಡೈರೆಕ್ಟ್ ಅಲ್ಲ, ಅದು ಸ್ಟಾರ್ ಡೆಲ್ಟಾ. ಓಕೆ, ಇಲ್ಲಿ ಮೇನ್ ಇದರಲ್ಲಿ ಇನ್ನೊಂದು ಮರ್ತೀವಿ, ಏನು ಮೇನ್ ಪ್ರಾಪರ್ಟಿ ವಿಂಡೋನಲ್ಲಿ ಕೆ ಯು ಅಂದರೆ ಎಫಿಷಿಯನ್ಸಿ 1 ಅಂತ ಇರುತ್ತೆ ಡಿಫಾಲ್ಟ್ ಸೆಟ್ಟಿಂಗು, ಅದನ್ನು 0.8 ಅಂತ ಮಾಡಿರಿ. ಸಿಮಿಲರ್ಲಿ ಮೋಟಾರ್ 2ಗೆ ಬಂದುಬಿಟ್ಟು ಪಂಪ್ ಹೌಸ್ 2ನಲ್ಲೂ ಕೂಡ ಮೋಟಾರ್ ಲೋಡನ್ನು 0.85 ಅಂತ ತಗೊಳ್ರಿ. ಓಕೆ, ಸೊ ನಾವು ವಿ ಹ್ಯಾವ್ configured everything, right? Configured everything and save it, right? Then develop, calculate the project. ಓಕೆ, ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಇಲ್ಲೇನು ಬಂತು, 6 ಅಲ್ಯೂಮಿನಿಯಂ and 2.5 copper, right? ಆ್ಯಂಡ್ ಇಲ್ಲಿ ಇನ್ನೊಂದು ಮರ್ತೀವಿ ನಾವು, ಏನಂದರೆ ವಿ ಹ್ಯಾವ್ ಫರ್ಗಾಟನ್ ದಿಸ್ ಕೇಬಲ್ ಸೆಕ್ಷನ್ನಲ್ಲಿ 5 ಮೀಟರ್ ಅಲ್ಲ, ಅದು 10 ಮೀಟರ್, ರೈಟ್? ಸಿಮಿಲರ್ಲಿ ಹಿಯರ್ cable section is 10 meters, right? Anything left? 10 meters, okay, right? So now save it, and 4 kilowatt 0.85 calculate it. Okay, so okay, so these are the things we have done. So this is the solution, right? This is the data given, right? And these are the calculation results. So circuit breaker ಎಷ್ಟು kilo amps, 7.6 kilo amps, right? These are the ratings calculated for what circuit breakers. ಇದು ಸ್ಟಾರ್ ಡೆಲ್ಟಾ, ಅದರದ್ದು ಯಾವುದು, right? This is second circuit star delta starter, right? Motor 1 and motor 2. Okay, so these are the solutions. Okay, and the report generate ಮಾಡಬೇಕಂದ್ರೆ we have to come to the report. So ಇಲ್ಲಿ generate report ಅಂತಂದ್ರೆ ಅಲ್ಲಿ ಇಲ್ಲಿ ಆಗ್ತಾ ಇದೆ ನೋಡಿ. So full report is generated, PDF ಫಾರ್ಮ್ಯಾಟ್ ನಲ್ಲಿ ಜನರೇಟ್ ಮಾಡುತ್ತೆ. So this is the full report generated. Okay, so ಇದು ನಾವು ಮೋಟರ್ ಪ್ರತಿ ಮೋಡ್ ಲಿಸ್ಟ್ ಆಫ್ ದ ಲೋಡ್ಸ್ ಯಾವ್ಯಾವು, 2 ಪೊಲಾರಿಟಿ ಏನು, ಫೇಸು, 3 phase and all those things, right? 0.5 power, this thing, list of devices ಏನೇನು ಯೂಸ್ ಮಾಡಿದ್ದಾರೆ. ಇಲ್ಲಿ ಸರ್ಕ್ಯೂಟ್ ಬ್ರೇಕರ್ಸ್ QA 000102 ಯಾವುದು, ರೇಂಜ್ ಆ್ಯಂಡ್ ಡೆಸಿಗ್ನೇಷನ್ನು, ಕರ್ವ್ಗಳು ಯಾವುದು, ಪೋಲ್ಸ್ ಯಾವುದು, ಎಷ್ಟು ಪೋಲ್ಸ್ ಇದ್ದಾವೆ, ಕೇಬಲ್ ಶೆಡ್ಯೂಲು WD 010203 ಎಷ್ಟು ಮೀಟ್ರ್, ಎಷ್ಟು ಕೇಬಲ್ಲು, PVC 1.5 1.6, ರೈಟ್? ಸೊ ಈ ಥರ ಪ್ರತಿ ಸೆಕ್ಷನ್ನಲ್ಲಿ LV ಸೋರ್ಸ್ ಬಗ್ಗೆ ಏನೇನು, ರೈಟ್? ಪೂರ್ತಿ ಈಚ್ ಆ್ಯಂಡ್ ಎವ್ರಿಥಿಂಗ್, ಡಿಸ್ಟೆನ್ಸ್ ಎಷ್ಟು ಫ್ರಮ್ ದ ಒರಿಜಿನ್, ಆಲ್ ದೋಸ್ ಥಿಂಗ್ಸ್ ಆರ್ ಜನರೇಟೆಡ್ ಇನ್ ದಿಸ್ ರಿಪೋರ್ಟ್. ಓಕೆ, ಈಚ್ ಆ್ಯಂಡ್ ಎವ್ರಿ ಸ್ವಿಚ್ಗಳು, ಸ್ವಿಚ್ ಬೋರ್ಡ್ಗಳು, ಸರ್ಕ್ಯೂಟ್ ಬ್ರೇಕರ್ಸು, ಕೇಬಲ್ಗಳು, ಆಮೇಲೆ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ಗಳು, ಈಚ್ ಆ್ಯಂಡ್ ಎವ್ರಿಥಿಂಗ್, ಪಂಪ್ ಹೌಸ್, ಸರ್ಕ್ಯೂಟ್ ಪಂಪ್ ಹೌಸ್ದು ಡೀಟೇಲ್ಸ್ ಕೊಡ್ತಾನೆ, ಟ್ರಿಪ್ಪಿಂಗ್ ಟೈಮ್, ಹಂಗೆ ಈಚ್ ಆ್ಯಂಡ್ ಎವ್ರಿ ಎಲ್ಲ ಜನ್ರೇಟ್ ಮಾಡಿ ಒಂದು ರಿಪೋರ್ಟ್ ಜನ್ರೇಟ್ ಆಗುತ್ತೆ. ಸೊ
ಡಿಸೈನ್ ಆ್ಯಂಡ್ ಸೈಜಿಂಗಿಗೆ ಬಂದ್ಬಿಟ್ಟು ಇಲ್ಲಿ ಸೊಲ್ಯೂಷನ್ಸಿಗೆ ಬಂದಾಗ ದಿಸ್ ಈಸ್ ದ ಸೊಲ್ಯೂಷನ್. ಓಕೆ, ಸೊ ಇದೇ ಸೊಲ್ಯೂಷನನ್ನು ನಾವು ಇಲ್ಲಿ ಇದು ಮಾಡ್ತೀವಿ. ಸ್ವಲ್ಪ ನಾವಿಲ್ಲಿ ಕನ್ಫಿಗರ್ ಮಾಡೋದ್ರಲ್ಲಿ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಸ್ವಲ್ಪ ವ್ಯತ್ಯಾಸ ಬರುತ್ತೆ, ಬಟ್ ನೋ ಪ್ರಾಬ್ಲಮ್, ದಟ್ ಈಸ್ ನಾಟ್ ಎ ಬಿಗ್ ಇಶ್ಯೂ. ಬಟ್ ಇಲ್ಲಿ ನಮಗೆ ವಿ ಶುಡ್ ನೋ ಹೌ ಟು ಡೆವಲಪ್ ದಿಸ್ ಥಿಂಗ್ಸ್, ರೈಟ್. ಕರೆಕ್ಟಾಗಿ ಕನ್ಫಿಗರ್ ಮಾಡ್ಕೋಬೇಕು, ಎಸ್ಪೆಷಲಿ ಕೇಬಲ್ಸ್, ರೈಟ್. ಕೇಬಲ್ನಲ್ಲಿ ಯಾವುದು 3 ಫೇಸೋ ಇದು ಅದು, ಆಮೇಲೆ ಕಾಪರ್ ಅರ್ತ್ ಕೇಬಲ್ ಯಾವುದು ಕಾಪರ್ ಅಲ್ಯೂಮಿನಿಯಂ, ಲೈವ್ ಕಂಡಕ್ಟರ್ ಯಾವುದು ಇನ್ಸುಲೇಟೆಡ್ ಮಲ್ಟಿ ಕೋರು ಸಿಂಗಲ್ ಕೋರು, ಆ ಥರ. ಓಕೆ, ದೋಸ್ ಥಿಂಗ್ಸ್ ವಿ ಹ್ಯಾವ್ ಟು ಟೇಕ್ ಕೇರ್. ಓಕೆ, ಸೊ ಈ ಥರ ನಾವು ಇದು ಮಾಡಿಕೊಂಡು ಡೆವಲಪ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ನಾವು ಕಂಪೇರ್ ಮಾಡೋಣ, ರೈಟ್. ಸೊ ಕ್ಯಾಲ್ಕುಲೇಷನು ಮತ್ತು ಇಲ್ಲಿ ಏನು ಬಂದಿದೆಯಲ್ಲ, ಸೊ ಅಲ್ಲಿ ನಮಗೆ 4 ಕ್ಯಾಲ್ಕುಲೇಷನ್ 4 ಅಲ್ಯೂಮಿನಿಯಮ್ ಬಂತು, ಅರ್ತ್ ಇಸ್ 16, ರೈಟ್, 4 ಟೈಮ್ಸು. ಅದರಲ್ಲಿ 2.5 ಕಾಪರ್, ರೈಟ್, ಎಕೋಡಿಯಲ್ ಮಾಡೋದು. ಅಲ್ಲಿ ಫ್ಯಾಕ್ಟರ್ ಆಫ್ ಸೇಫ್ಟಿ ಇಗ್ನೋರ್ ಮಾಡ್ತಾನೆ ಅಷ್ಟೇ. ಪಂಪ್ ಹೌಸ್ 1ಗೆ ಬಂದಾಗ 1.5 ಕಾಪರ್, 4 ಅರ್ತ್ ಪ್ರೊಟೆಕ್ಟಿವ್ ಅರ್ತ್ ಕೇಬಲ್ ಯೂಸ್ ಮಾಡ್ತಾನೆ. ಇಲ್ಲಿ ಫೇಸಿಗೆ ಬಂದಾಗ 1.5 4 ಕಾಪರ್ ಕೇಬಲ್ ಯೂಸ್ ಮಾಡ್ತಾನೆ. ಪಂಪ್ ಹೌಸ್ 2ಗೆ ಬಂದಾಗ 1.5 ಕಾಪರ್ 4 ದಿಸ್ ಥಿಂಗ್ ಸೇಮ್ ಥಿಂಗ್, ರೈಟ್. ಸೊ ಆ ಥರ ಯೂಸ್ ಮಾಡಿ ಕಂಪ್ಯಾರಿಸನ್ ಆಗುತ್ತೆ. ಓಕೆ, ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ವಿ ಶಾಲ್ ಡಿಸ್ಕಸ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಓಕೆ, ಸೊ ಸ್ಲಿಪ್ಪರಿಂಗ್ ಇಂಡಕ್ಷನ್ ಕುಕ್ಕರ್ ಇನ್ ಜನರಲ್ ಹ್ಯಾವ್ ಎ ಡ್ಯಾಶ್ ವಾಟ್ ಎಫಿಷಿಯನ್ಸಿ ಕಂಪ್ಯಾರಿಸನ್ ವಿತ್ ದ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟರ್. ನಾನಲ್ಲಿ ಅದನ್ನು ಪವರ್ ಫ್ಯಾಕ್ಟರ್ನ ಇನ್ಕ್ರೀಸ್ ಹೆಚ್ಚು ಕಡಿಮೆ ಮಾಡ್ಬೋದು ಸ್ಲಿಪ್ಪರಿಂಗ್ ಇದು ರೋಟರ್ ಸೈಡ್ ಕನೆಕ್ಟ್ ಮಾಡಿಕೊಂಡು. ಸೊ ವೆದರ್ ಇಟ್ ಈಸ್ ಲೋವರ್, ಹೈಯರ್, ಸೇಮ್ ಆರ್ ನನ್ ಆಫ್ ದಿ ಅಬೌವ್, ಯಾವುದು? ಸೊ ಇಟ್ ಈಸ್ ಹೈಯರ್, B. Answer is B. If the speed of pump is doubled, pump for shaft power goes up to by ಯಾವುದು? It is 8 times, right? Similarly, if the speed of the pump is doubled, the pump head goes up to by what? 4 times, right? Then shaft power of the motor driving 30 kilowatt, the motor efficiency 0.9 and the pump efficiency is 0.6, right? The power transmitted to the water is 18 kilowatts. The power factor is the ratio of kilowatt by kVA, alva? kVA into cos phi is kilowatt divided by kVA is kVA cancel ಆಗ್ತದೆ, cos phi is the power factor. So next 10 HP motor or 7.5 kilowatts 415 14.5 amps 1460 rpm 3 phase induction motor. Decoupling the driven equipment was found to be drawing 3 amps at the load. So ಇಲ್ಲಿ ಯಾವುದಿಲ್ಲಿ by drawn by the motor at no load is high, because ಯಾಕಂದರೆ ಇಲ್ಲಿ ಡಿಕಪ್ಲಿಂಗ್ ದ ಡ್ರಿವನ್ ಎಕ್ವಿಪ್ಮೆಂಟನ್ನು ನಾನು ತೆಗೆಯೋದ್ರಿಂದ, ಓಕೆ, ಇಲ್ಲಿ ನೋಡಿ, ದ 10 HP motor 3 phase rated induction motor after decoupling from the driven equipment was found to be drawing 3 amps at no load. ನೋ ಲೋಡ್ ಇದ್ರೂ ಕೂಡ ಅದು ಅಷ್ಟು 3 amps ಡ್ರಾವ್ ಆಗ್ತಿದೆ. ಯಾಕೆ? ಬಿಕಾಸ್ ಇಟ್ ಈಸ್ ಡ್ಯೂ ಟು ವಾಟ್? ವೆರಿ ಪುವರ್ ಪವರ್ ಫ್ಯಾಕ್ಟರ್ ಆ್ಯಸ್ ದ ಲೋಡ್ ಈಸ್ ಆಲ್ಮೋಸ್ಟ್ ರಿಯಾಕ್ಟಿವ್ ಇರೋದ್ರಿಂದ ಅದು 3 amps ಲೋಡನ್ನು ಡ್ರಾ ಮಾಡ್ತಿದೆ. ಇಫ್ ದ ವೋಲ್ಟೇಜ್ ಅಪ್ಲೈಡ್ ಟು 415 volt ರೇಟೆಡ್ ಕೆಪಾಸಿಟರ್ 5%, ಇಟ್ಸ್ VR ಡ್ರಾಪ್ಸ್ ಬೈ ಅಬೌಟ್ ವಾಟ್? 10%. ಯೂಶಲಿ ಡಬಲ್ ಆಗುತ್ತೆ, ರೈಟ್? ಇಫ್ ದ ವೋಲ್ಟೇಜ್ ಅಪ್ಲೈಡ್ 415, ದ ರೇಟೆಡ್ ಕೆಪಾಸಿಟರ್ ಡ್ರಾಪ್ಸ್ ಬೈ 5%, its VR output drops by about 10%, right? Which of the following factors will indicate the performance of rewound of induction motors? No load current, stator winding resistance, air gap. ಯಾವುದು? ಇದನ್ನು ನೋಡಿದಾಗ ಎಲ್ಲವೂ ಇಂಪಾರ್ಟೆಂಟೇ. ರಿವೌಂಡ್ ಮೋಷನ್ ಸ್ಲಿಪ್ಪರಿಂಗ್ ಇಂಡಕ್ಷನ್ ಮೋಟ್ರಿಗೆ ನೋ ಲೋಡ್ ಕರೆಂಟ್ ಇಂಪಾರ್ಟೆಂಟ್, ಸ್ಟೇಟರ್ ಕರೆಂಟ್, ವೈಂಡಿಂಗ್ ರೆಸಿಸ್ಟೆನ್ಸ್, ಏರ್ ಗ್ಯಾಪ್. ಸೊ ಇಟ್ ಈಸ್ ಆಲ್ ಆಫ್ ದಿ.
input power to the motor driving pump is 30 kilowatts. The motor efficiency is 0.9 and pump efficiency is 0.6. The power transmitted to the water is how much? So it is 16.2 kilowatts. Okay. The approximate size of the capacitor selected by the PF improvement and installation at induction motor terminals may be equal to what? No load KVR, 90% of the load KVR, full load of this. Yaudu. So it is approximate size of the caper is almost about what? It is almost 90% of the no load KVR of the motor. Okay. ಅದರ ಮೇಲೆ ಇದಾಗುತ್ತೆ ರೈಟ್ ಅಪ್ರಾಕ್ಸಿಮೇಟ್ 100 ಕಿಲೋವ್ಯಾಟ್ಸ್ ಇತ್ತು ಅಂದರೆ ಅಬೌಟ್ 90 KVAR. ಓಕೆ ರೈಟ್. ಸೊ ಈ ಥರ 90% of the no load KVAR of the motor is the answer. So these are the this is how we have to solve these questions. Okay, go through them, right, and answers are also given. Okay. Okay, I hope this solution is clear. I think so. Next session nalli we are going to calculate the KVR, capacitor bank KVR, for the same problem. Okay, for the same problem we are going to calculate the KVR rating or capacitor banking. Okay, right. Okay, so thank you.